ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ದೀಪಿಕಾ ಅಂತ. ಊರು ಅರಸೀಕೆರೆ. ವಯಸ್ಸು 26 ವರ್ಷ ತುಂಬಿದೆ. ತೂತು ಕೇಯುವಾಗ ರಸ ಸೋರುತ್ತೆ. ಗಂಡ ಅವರ ಬಗ್ಗೆ ಹೇಳುವುದೇ ಬೇಡ. ಕೆಲಸ ಗೃಹಿಣಿ. ಮಕ್ಕಳು ಇನ್ನೂ ಲೇಟ್ ಆಗುತ್ತೆ. ಆಸೆ ಹೊಸ ಗೆಳೆಯ ಬೇಕು. ಗೂಟ 8 ಇಂಚಿನ ಸಾಮಾನು ಬೇಕು. ಆಸಕ್ತಿ ಚಾಕ್ಲೇಟ್ ಚೀಪುವುದು. ಸ್ನೇಹಿತರೆ, ಇದು ಇಷ್ಟು ದೀಪಿಕಾ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮದುವೆ ಮುಂಚೆ ನಾ ಕಂಡ ಕನಸುಗಳು. ಚೆನ್ನಾಗಿ ವಿದ್ಯಾಭ್ಯಾಸ ಪಡೆದು ಸರ್ಕಾರಿ ಹುದ್ದೆಯಲ್ಲಿ ಇರಬೇಕು. ಹೊಸ ಹೊಸ ಹುಡುಗರ ಜೊತೆ ಮಂಚದಾಟ ಆಡಬೇಕು. ಮೊದಲು ಪ್ರೀತಿ ಮಾಡಬೇಕು, ಆಮೇಲೆ ಮದುವೆ ಆಗಬೇಕು ಅನ್ನುವುದೇ ನನ್ನ ಮೂಲ ಉದ್ದೇಶವಾಗಿತ್ತು. ನನಗೆ ಚೂಲು ಜಾಸ್ತಿ, ಹಾಗಾಗಿ ಎಲ್ಲ ಆಸೆಗಳನ್ನ ಮದುವೆಯ ಮುಂಚೆನೆ ಮುಗಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿದ್ದೆ. ಕಾಲೇಜು ದಿನಗಳಲ್ಲಿ ತುಂಬಾನೇ ಸುಖ ಅನುಭವಿಸಿದ್ದೆ. ಆದರೆ ಏನು ಪ್ರಯೋಜನ ಆಗಿಲ್ಲ. ಒಬ್ಬರು ಕೂಡ ಮದುವೆ ಆಗಿಲ್ಲ. ನನಗೆ 7 ಇಂಚಿನ ಗೂಟದ ಜೊತೆ ಆಟ ಆಡಿ ರೂಢಿಯಾಗಿದೆ. ಆದರೆ ಗಂಡನ ಸಾಮಾನು ಕೈಗೆ ಕೂಡ ಸಿಗೋದಿಲ್ಲ. ಸ್ನೇಹಿತ ಬೇಕು, ಉದ್ದದಪ್ಪ ಇದ್ದವರು ಮಾತ್ರ ಕರೆ ಮಾಡಿ. ಹುಡುಗ ಹೀಗಿರಲಿ. 7 ಇಂಚಿನ ಸಾಮಾನು ಹೊಂದಿರಬೇಕು. 30 ವರ್ಷದ ಒಳಗಿನವರು ಮಾತ್ರ ಇರಬೇಕು. ಒಳ್ಳೆಯ ಮೈಕಟ್ಟು ಹೊಂದಿರಬೇಕು. ಕೆಳಗಿನ ಗೋಟಿಗಳು ಬಾಯಿ ತುಂಬ ಬರಬೇಕು. ಹೆಣ್ಣಿನ ಬಗ್ಗೆ ತುಂಬಾನೇ ಅರ್ಥ ಮಾಡಿಕೊಂಡವನಾಗಿರಬೇಕು. ಒಂದೇ ಸಮಯಕ್ಕೆ ಇಬ್ಬರನ್ನ ಕೇಯುವ ಸಾಮರ್ಥ್ಯ ಹೊಂದಿರಬೇಕು. ಸ್ನೇಹಿತರೆ, ಹುಡುಗನ ಸ್ವಭಾವ ಹೀಗೆ ಇದ್ದರೆ ಮಾತ್ರ ಅವಕಾಶ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಇಬ್ಬರು ಸೇರಿ ಆಡುವ ಆಟಗಳು. ಮಂಚದಾಟ ಹೊಸ ವಿಧಾನಗಳಿಂದ ಆಡೋಣ. ಒಬ್ಬರ ಸಾಮಾನು ಒಬ್ಬರು ಚೀಪುತ್ತಾ ಸ್ವರ್ಗ ಸುಖ ನೋಡೋಣ. ಗೂಟ ತೂತಿನ ಆಳಕ್ಕೆ ನುಗ್ಗಿಸಿ ನೀರು ತೆಗೆಯಬೇಕು. ಚೆಂಡುಗಳನ್ನ ಚೆನ್ನಾಗಿ ಹಿಸುಕಿ ಹಾಲು ಕುಡಿಯಬೇಕು. ಮೊದಲು ಎಲ್ಲಾ ತೂತುಗಳ ರುಚಿ ನೋಡಬೇಕು. ಆಮೇಲೆ ಸಾಮಾನು ಹೊರಗೆ ತೆಗೆದು ರಸ ಚೆಲ್ಲಬೇಕು. ತೊಡೆಯ ಸಂಧಿಗಳಲ್ಲಿ ಮುಖ ಹಾಕಿ ತೂತಿನ ಅಳತೆ ಮಾಡಬೇಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ. ದಿನಕ್ಕೆ 2 ಸಾರಿ ಕೇಯಬೇಕು. ಆಗಲ್ಲ ಅಂತ ಹೇಳಬಾರದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.